ಇವಾಗ 5 ಮನೆಗಳನ್ನ ಅಂದರೆ ಕೆಳಗಡೆ 5 ಇದೆ, ಫಸ್ಟ್ ಫ್ಲೋರಲ್ಲಿ 5 ಇದೆ, ಗ್ರೌಂಡ್ ಫ್ಲೋರಲ್ಲಿ 5 ಇದೆ. ಇವಾಗ ಬಂದು ಸೆಕೆಂಡ್ ಫ್ಲೋರಲ್ಲಿ ಹಾಗೆ ಈ ರೀತಿಯಲ್ಲಿ ಕೆಲಸ ನಡೀತೈತೆ. ಮೊನ್ನೆ ತನಕ ಸ್ವಲ್ಪ ಮೋಡ ವಾತಾವರಣ, ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ಇದು ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಟ್ಯೂಸ್ಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು 4 ಗಂಟೆ ಆಗಿದೆ ಟೈಮು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿರೋ ಕಾರಣ ನನ್ನ ಒಂದು ಲಾಸ್ಟ್ ವ್ಲಾಗ್ನಲ್ಲಿ ತೋರಿಸಿದ್ದೆ ನಿಮಗೆ ಏನು ನಾವು ಮನೆ ಕೆಲಸನ ಶುರು ಮಾಡಿಸಿರೋದು. ಸೊ ಇವಾಗ ಎಲ್ಲಿ ಕೆಲಸನ ಶುರು ಮಾಡಿಸಿದ್ದೀವಿ ಆ್ಯಂಡ್ ಯಾವ ರೀತಿ ಮನೇನ ಕಟ್ಟಿಸ್ತಾ ಇದ್ದೀವಿ, ಇರೋದಕ್ಕೆ ಅಥವಾ ಬಾಡಿಗೆಗ, ಎಲ್ಲನೂ ನಾನು ಇವಾಗ ನಿಮಗೆ ಕಂಪ್ಲೀಟಾಗಿ ಶೇರ್ನ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಆಯಿತಾ. ಇವಾಗ ನಾವು ಮನೆ ಕಟ್ಟಿಸ್ತಿದ್ದೀವಲ್ಲ, ಅಲ್ಲಿಗೆ ಟೀ ತೊಗೊಂಡು ಹೋಗ್ತಾಯಿದ್ದೀನಿ. ಅಫ್ಕೋರ್ಸ್ ಎಲ್ಲರೂ ಅವರಿಗೇ ವಹಿಸ್ಬಿಟ್ಟಿರೋದು ಊಟ ತಿಂಡಿಗೆಲ್ಲ. ಆದರೆ ನಮ್ಮ ಒಂದು ಮಾನವೀಯತೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಕೆಲಸ ಮಾಡೋ ವರ್ಕರ್ಸ್ಗಳಿಗೆ ಟೀ ಕಾಫಿ ಕೊಡ್ತಾರೆ. ಮತ್ತು ಮಧ್ಯದಲ್ಲಿ ಜ್ಯೂಸು ಮಜ್ಜಿಗೆ ಈ ಥರ ಏನಾದರೂ ನಮ್ಮ ಪ್ರೀತಿಗೆ ಕಷ್ಟಪಡ್ತಿರ್ತಾರಲ್ವ, ಏನೇ ನಾವು ಊಟ ತಿಂಡಿಗೆ ಅಂತ ಕೊಟ್ಟಿದ್ರು ಮಾಡಿಕೊಡೋದು ನಮ್ಮ ಕರ್ತವ್ಯ ಅಂತ ಹೇಳಿ ಮಾಡಿಕೊಡ್ತಾರೆ. ನಾನು ಇವಾಗ ಟೀ ತೊಗೊಂಡು ಹೋಗ್ತಾಯಿದ್ದೀನಿ. ಹಸ್ಬೆಂಡ್ ಎಲ್ಲೋ ಮಿಲ್ ಹತ್ರ, ಅಂದರೆ ಮರದ ಮಿಲ್ ಹತ್ರ ಹೋಗಿದ್ದಾರಂತೆ. ಹಾಗಾಗಿ ನಾನೇ ತೊಗೊಂಡೋಗಿ ಕೊಟ್ಬಿಟ್ಟು ಕೆಲಸ ಯಾವ ರೀತಿನಲ್ಲಿ ನಡೀತಾ ಇದೆ, ಯಾವ ರೀತಿಯಲ್ಲಿ ಮಾಡಿಸ್ತಿದ್ದೀವಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಸರಿ ಆಯಿತು, ಬನ್ನಿ ಹೋಗೋಣ, ಹೋಗಿ ಅಲ್ಲಿ ಹೆಂಗೆ ನಡೀತಾ ಇದೆ ಅಂತ ತೋರಿಸ್ತೀನಿ ಆಯಿತಾ. ಸೊ ಫ್ಯಾಮ್, ನೋಡ್ತಾ ಇದ್ದೀರಲ್ಲ, ನಾವು ಕೆಲಸನ ಶುರು ಮಾಡಿಸ್ತಾ ಇರೋದು ಇಲ್ಲೇ ನೋಡಿ. ಇವಾಗ ಏನು 2 ಫ್ಲೋರ್ ಇದೆ, ಅದ್ರ ಮೇಲೆಗಡೆ ಕೆಲಸನ ಶುರು ಮಾಡಿಸಿರೋದು. ನೋಡ್ತಿದ್ದಂಗೆ ನಿಮಗೆ ಆಲ್ಮೋಸ್ಟು ಗೊತ್ತಾಗ್ತಾ ಇರುತ್ತೆ. ಇರೋದಕ್ಕಂತೂ ಖಂಡಿತವಾಗ್ಲೂ ಕಟ್ಕೋತಿಲ್ಲ, ಬಾಡಿಗೆ ಕೊಡೋದಕ್ಕೆ ಕಟ್ಕೋತಿರೋದು ಅಂತ. ಗೊಂಬೆಣ್ಣ ನಡೀರಿ ಹೋಗ್ಲಾ, ನಾನೇ ಮೇಲೆ ಬೇಗ ಒಯ್ತೀರಾ, ಬೇಗ ಒಯ್ತೀರಾ, ನಾನೇ ಹೋಗ್ಲಾ. ನಾನು ತೊಗೊಂಡೋಗಲ್ಲ ಫ್ರೆಂಡ್ಸ್ ಮೇಲ್ಗಡೆ ಎಲ್ಲ, ಯಾಕೆ ಅಂತಂದರೆ 3 ಕಡೆ ಸ್ಟೆಪ್ಪು ಹತ್ತಕ್ಕಾಗಲ್ಲ, ಸುಸ್ತಾಗೋಯ್ತೈತೆ. ಹಾಗಾಗಿ ಹಸ್ಬೆಂಡ್ ತೊಗೊಂಡು ಬರ್ತಾರೆ, ಇಲ್ಲ ಅಂತಂದರೆ ಈ ವರ್ಕ್ ಮಾಡ್ತಿರ್ತಾರಲ್ಲ ಅವ್ರನ್ನ ಕೆಳಗಡೆ ಕೂಗ್ಬಿಟ್ಟು ಕೊಟ್ಟು ಕಳಿಸಿದ್ರೆ ತೊಗೊಂಡೋಗ್ತಾರೆ. ಈಗಲೂ ಹಸ್ಬೆಂಡ್ ಅದನ್ನೇ ಹೇಳಿದ್ರು, ಹೋಗಿ ಕೆಳಗಡೆ ಫೋನ್ ಮಾಡ್ತೀನಿ ಅಂದರು. ಬೇಡ ಬಿಡಿ, ನಾನೇ ಹೋಗಿ ಕೂಗ್ತೀನಿ ಅಂತ. ಸರಿ, ಕೂಗ್ಬಿಟ್ಟು ಕೊಟ್ಟು ಕಳಿಸು ಅಂತ ಅಂದರು. ಸಾಕಾಗೋಯ್ತು, ನಾನು ನಿಮಗೆ ತೋರಿಸ್ಬೇಕಿತ್ತಲ್ಲ, ಹಂಗಾಗಿ ನಾನೇ ಸ್ಟೆಪ್ಸ್ನ ಹತ್ಕೊಂಡು ಬರ್ತಾ ಇದ್ದೀನಿ. ಕೆಲಸ ಯಾವ ರೀತಿ ನಡೀತಾ ಇದೆ ಅಂದರೆ ನೋಡಿ, ಫಸ್ಟಿಗೆ ಪಿಲ್ಲರ್ನ ಕೂರಿಸ್ತಾ ಇದ್ದಾರೆ. ಇವಾಗ 2 ಸ್ಟೆಪ್ಸ್ ಪಿಲ್ಲರ್ ಕೂರಿಸಾಗಿದೆ. ಕೆಳಗಡೆ ಕೂರಿಸಿದ್ರು, ಅದನ್ನು ಮತ್ತೆ ರಿಮೂವ್ ಮಾಡಿ ಅದ್ರ ಮೇಲೆಗಡೆ ಇನ್ನೊಂದು ಸ್ಟೆಪ್ ಪಿಲ್ಲರ್ ಬರ್ತಾಯಿದೆ. ಆ್ಯಂಡ್ ಇನ್ನೂ ಒಂದು ಸ್ಟೆಪ್ ಬರುತ್ತೆ. ಗ್ಲಾಸ್ ತರಲಿಲ್ಲ ನಾನು. ಪಿಲ್ಲರ್ಗಳೆಲ್ಲ 2 ಸ್ಟೆಪ್ಸ್ ಎದ್ದಿದೆ. ಹಾಗೆ ಕೆಲಸನ ಈ ರೀತಿನಲ್ಲಿ ನೋಡಬಾರ್ದಾ, ಇನ್ನೇಗ ಹೋಗಿ ಮಾಡಬೇಕು. ಫ್ರೆಂಡಾ ಸಬ್ಸ್ಕ್ರೈಬರಾ ನೋಡಿ ಫ್ರೆಂಡ್ಸ್, ಈ ಅಣ್ಣನ ಹೆಂಡ್ತಿನೂ ಕೂಡ ಸಬ್ಸ್ಕ್ರೈಬರ್ ಅಂತೆ ನನಗೆ. ಇವಾಗ ಈ ರೀತಿಯಲ್ಲಿ ಇಷ್ಟು ಕೆಲಸ ಆಗ್ತಾ ಇದೆ. ಇನ್ನೊಂದು ಪಿಲ್ಲರ್ ಬಂದತ್ತ ಅಣ್ಣ, ಇದು ತಾರಸಿ ಆದ್ಮೇಲಿಂದ ಮೇಲ್ಗಡೆ ಹೇಳೋದು ಅದು. ಮತ್ತೆ ಮಾಡೋರೆ ತಳಗಿಳುಕ್ ಮಾಡಿಕೊಡ್ಬೇಡ ಟೀನ, ಇನ್ನೂ 1 ಲೀಟ್ರ್ ಎಕ್ಸ್ಟ್ರಾ ತಗೋಬೇಕಾರೆ ಅಂತ. ಅದಕ್ಕೆ ನಾನೇನು ಜಾಸ್ತಿ ನೀರು ಯೂಸ್ ಮಾಡಲ್ಲ.
ಫ್ಲಾಸ್ಕ್ ಹಾಕೋ ಬರಲಾ? ಆರೋಗ್ಯ ಇರ್ತದಾ? ಹೇಳ್ಬೇಕಿತ್ತು ತಾನೇ ನಿನ್ನೆನೆ. ನೆನ್ನೆ ಇಲ್ಲಿ ನೆಲ ನಿಲ್ಸಿದ್ವಲ್ಲ ಹತ್ರ ಅಲ್ವಾ ಅಂತ ಅಂದ್ಬಿಟ್ಟು ತಗೊಬಂದೆ. ನಿಲ್ಸಿದ್ವಲ್ಲ ಅದ್ರದ್ದು ಕೆಲಸ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ರೂಮ್ದು ಎಷ್ಟು ಮಾಡಿಸ್ತೀವಿ ಏನು ಎಲ್ಲ ಫೈನಲ್ ಆದಮೇಲೆ ಹೇಳ್ತೀನಿ ನಾನು. ಇವಾಗ ಸದ್ಯಕ್ಕೆ ಇದೊಂದು ರೂಮ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೇಳೋದೇನು ಬೇಡ ಅಂತ ಅನ್ಕೋತೀನಿ, ಪಿಲ್ಲರ್ ಫುಲ್ಲು ಎದ್ದಿರೋದ್ರಿಂದ ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ. ನಿಮ್ಮ ಮಿಸ್ಸಸ್, ನೀವು ಮದುವೆ ಆಗಿದ್ದೀರಾ? ನಿಮ್ಮ ಮಿಸ್ಸಸ್ಗೂ ಹೇಳಿ ಶೀಲಾ ರಮೇಶ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊ. ನಾನು ವರ್ಕ್ ಮಾಡ್ತಿರೋದೆಲ್ಲ ನೋಡ್ತೀಯ ನೋಡು. ನೀನು ಡೌಟೇ ಪಡೋಂಗಿಲ್ಲ ನನ್ನ ಮೇಲೆ, ಎಲ್ಲೋಗಿದ್ದೀರಾ ಎಲ್ಲಿ ಬಂದಿದ್ದೀರಾ ಅಂತ ನನ್ನನ್ನು ಪ್ರಶ್ನೆನೇ ಮಾಡೋಂಗಿಲ್ಲ. ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ, ಯೂಟ್ಯೂಬಲ್ಲಿ ನೋಡ್ಕೊ ಅಂತ. ನನಗೆ ಇದು ನಂದು ಇದು ಯೂಟ್ಯೂಬ್ದು. ನಾನು ಮಾತಾಡ್ಬೇಕಲ್ಲ, ಬಂದು ಇಲ್ಲಿ ಕೆಲಸ ಹೆಂಗೆ ನಡೀತೈತೆ ಅಂತ ನಾನು ತಿಳ್ಕೊಂಡು ಮಾತಾಡ್ಸ್ಕೊಂಡು ಕೇಳ್ಕೊಂಡು ಹೋಗ್ಬೇಕಲ್ಲ. ಅಲ್ಲಿ ಬಂದರೆ ಸುಮ್ಮನೆ ದೂರದಲ್ಲಿ ನೋಡ್ಕೋಬೇಕಷ್ಟೇ, ಮಾಡ್ತವ್ರೆ ಅಷ್ಟೇ ಅಂತ. ಜೋರಾಗಿ ಮಾತಾಡಬೇಕು, ಕೇಳಬಾರ್ದ? ಅಲ್ಲಿ ಕೇಳಿಸ್ಕೊಳ್ಳೋರಿಗೆ ಅಣ್ಣ ಏನಂದ್ರು ಅಂತ ಹೇಳ್ತಾರೆ, ಮೇಲೆ ನನಗೆ ಜ್ಞಾಪಕ ಇರಲ್ಲ ಏನಂದ್ರು ಅಂತ ಆನ್ಸರ್ ಮಾಡೋಕ್ಕೆ. ಅಳೆ ಎಣ್ಣೆ ಹೊಡೆದಿದ್ದೀಯಣ್ಣ, ಹೇಳ್ತಾ ನೋಡೋಣ. ಕತೆ ಕರ್ಮ. ಹಾಗೆ ಈ ರೀತಿಯಲ್ಲಿ ಕೆಲಸ ನಡೀತೈತೆ. ಮೊನ್ನೆ ತನಕ ಸ್ವಲ್ಪ ಮೋಡ ವಾತಾವರಣ ಚಿಲ್ಲಾಗಿತ್ತು, ನೆನ್ನೆಯಿಂದ ಪರವಾಗಿಲ್ಲ, ಬಿಸಿಲು ಚೆನ್ನಾಗೈತೆ. ಮನೆ ಕಟ್ಟಬೇಕಾದ್ರೆ ಕೆಲಸ ಈ ರೀತಿಯಲ್ಲೇ ಬಿಸಿಲಿರಬೇಕು, ಇಲ್ಲ ಅಂತ ಅಂದರೆ ಹಿಂಸೆ ಐತೈತೆ. ಬಿಸಿಲಿದ್ರೆ ಚೆನ್ನಾಗಿ ಡ್ರೈ ಆಯ್ತಾ ಇರ್ತಿತ್ತೆ, ಅದಕ್ಕೆ ಚೆನ್ನಾಗಿ ನೀರು ಕುಡಿಸ್ತಾ ಇರ್ಬೋದು. 5 ಮನೆ ಬರುತ್ತೆ. 5 ಮನೆ ಅಂತ ಅಂದರೆ ಸಿಂಗಲ್ HP ಹೌಸ್ ಆಗುತ್ತೆ. ಇದು ಸಿಂಗಲ್ ಬೆಡ್ರೂಮ್ ಮನೆಗಳು. ಒಂದು ಫ್ಯಾಮಿಲಿ ಇರೋದಕ್ಕೆ ಆರಾಮಾಗಿ ಒಂದು ಸಿಂಗಲ್ ಬೆಡ್ರೂಮ್ ಆ್ಯಂಡ್ ಒಂದು ಹಾಲು, ಒಂದು ಕಿಚನ್, ಅಟ್ಯಾಚ್ ವಾಶ್ರೂಮ್ ಆ್ಯಂಡ್ 24/7 ಎನಿ ಟೈಮ್ ವಾಟರ್ ಸರ್ವಿಸ್ ಇರುತ್ತೆ. ಸದ್ಯಕ್ಕೆ ಇವಾಗ 5 ಮನೆಗಳನ್ನ ಅಂದರೆ ಕೆಳಗಡೆ 5 ಇದೆ, ಫಸ್ಟ್ ಫ್ಲೋರಲ್ಲಿ 5 ಇದೆ, ಗ್ರೌಂಡ್ ಫ್ಲೋರಲ್ಲಿ 5 ಇದೆ. ಇವಾಗ ಬಂದು ಸೆಕೆಂಡ್ ಫ್ಲೋರಲ್ಲಿ ನೀರು ಬಿಡ್ಬೋದು ಅಲ್ಲಿಗೆ. ಈಗ ಸೆಕೆಂಡ್ ಫ್ಲೋರಲ್ಲಿ 5 ಮನೆನ ಏಳಿಸ್ತಾ ಇರೋದು. ಸಿಕ್ಕಾಪಟ್ಟೆ ಕೆಲಸ ಐತೆ. ಮತ್ತು ಐಡಿಯಾನೇ ಇರಲಿಲ್ಲ ಸದ್ಯಕ್ಕೆ ನಾವು ಇವಾಗ ಮನೆ ಕಟ್ಟುವಂಥದ್ದು. ಎಲ್ಲ ಅರ್ಜೆನ್ಸಿಲಿನೇ ಆಗೋಯ್ತು. ನೋಡೋಣ, ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಅಂತ ಅಂದ್ಕೋತೀನಿ. ಏನೋ ಒಂದು ಸ್ಟೆಪ್ಪು ಮೇಲೆ ಬರ್ತಾ ಇದ್ದೀವಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಕಾಲ ಇರಲಿ, ನಿಮ್ಮ ಬ್ಲೆಸ್ಸಿಂಗ್ ಸಿಗ್ತಾ ಇರಲಿ, ಎಲ್ಲ ಒಳ್ಳೇದಾಗ್ತಾ ಇರಲಿ ಅಂತ ಹೇಳ್ತಾ ರುಮ ಇವಾಗ ಮನೆಗೆ ಕೆಲಸ ಮಾಡ್ತಾಯಿದ್ದಾರೆ. ಹಸ್ಬೆಂಡಿಂದ ಹೇಳಿದ್ದಲ್ಲ ಮರ ನೋಡೋಕೆ ಹೋಗಿದ್ದಾರೆ ಅಂತ. ನನ್ನ ಮಗನ ಕರ್ಕೊಂಡು ಬರೋಷ್ಟಲ್ಲಿ ಬರ್ತಾರಾ ಇಲ್ವಾ ಗೊತ್ತಿಲ್ಲ. ಕೊಡಿಗೊಂಬೇಡ ಕೆಲಸದಾಡ ಕೈಲಿ ಫೋನ ಕೊಟ್ಬಿಟ್ಟು ಒಂಚೂರು ಇಟ್ಕೊಂಡಿರೋಣ, ನಾನು ನೋಡ್ಕೊತೀನಿ, ವೀಡಿಯೋ ಮಾಡ್ಕೊತೀನಿ. ಬ್ಯಾಕ್ ಕ್ಯಾಮ್ರಾ ಇಟ್ಕೊಳ್ಳೋಕೆ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗ ಏನು ಬರೋದೇ ಸಂಜೆ 7:30 ಆಯ್ತಿತ್ತಲ್ಲ, ಹಂಗಾಗಿ ಅವ್ರನ್ನೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಸರಿ ಬನ್ನಿ, ಇದು ಇಲ್ಲಿರೋದು. ನಮಗೆ ಏನಪ್ಪ ಅಂತಂದರೆ ಈಗ ಸದ್ಯಕ್ಕೆ ಮನೆಯದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ನಾವು ಆಲ್ರೆಡಿ 3 ಬೆಡ್ರೂಮ್ ರೂಮ್ನಲ್ಲಿ ಇರೋದ್ರಿಂದ ಸೇಮ್ ಮೆಜರ್ಮೆಂಟ್ ತಾನೇ ಬರೋದು. ಕೆಳಗಡೆ ಏನೈತೆ ಅದು 3 BHK ಹೌಸಲ್ಲಿ ನಾವು ಇರೋದ್ರಿಂದ ನಮಗೆ ಸದ್ಯಕ್ಕೆ ಮನೆಯ ಅವಶ್ಯಕತೆ ಇಲ್ಲ. ಸೊ ಆ ಕಾರಣ ನಾವು ಬಾಡಿಗೆಗೇ ಕಟ್ತಾ ಇದ್ದೀವಿ. ನೋಡುವ ಬನ್ನಿ, ಇವಾಗ ನಾವಿರೋದನ್ನು ತೋರಿಸ್ತೀವಿ. ಇವಾಗ ಇಲ್ಲಿ ಕಟ್ತಾ ಇದ್ದೀವಿ ಅಂತಂದರೆ ಇಲ್ಲಿಂದ ಕಾಣಿಸ್ತಿದೆಯಾ ತೋರಿಸ್ತೀನಿ ನಿಮಗೆ, ಝೂಮ್ ಹಾಕಿ. ಇದು ನಾವಿರುವಂತಹ
3 BHK ಹೌಸ್. ಹೊರಗಡೆನೂ ಕೂಡ ತುಂಬ ಅಂದರೆ ತುಂಬಾ ಸ್ಪೇಸಿಯಸ್ ಆಗಿದೆ. ಆ್ಯಂಡ್ ಒಳಗಡೆನೂ ಅಷ್ಟೇ 3 ಬೆಡ್ರೂಮ್ಸ್ ಆ್ಯಂಡ್ ಹಾಲೆಲ್ಲ ದೊಡ್ಡದಾಗಿ ತುಂಬ ಮೇಲ್ಗಡೆ ತಾರಿಸಿ ನೋಡ್ತಾ ಇದ್ರೇ ಗೊತ್ತಾಗ್ಬೋದು ತುಂಬ ಚೆನ್ನಾಗಿರೋದ್ರಿಂದ ಸದ್ಯಕ್ಕೆ ನಮಗೆ ಇರೋಕ್ಕೆ ಬೇಕಾಗಿರುವಂಥ ಮನೆ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಬಾಡಿಗೆಗೆ ಕಟ್ತಾ ಇರೋದು. ಫ್ಯೂಚರ್ನ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ. ಇರೋದಕ್ಕೆ ತುಂಬ ಚೆನ್ನಾಗಿದೆ ಮನೆ ಅಂತ ಅಂದಮೇಲೆ ಈ ಡೂಪ್ಲೆಕ್ಸ್ 3ಪ್ಲೆಕ್ಸ್ ಎಲ್ಲ ನೆಕ್ಸ್ಟ್ ಮಕ್ಕಳು ಜನ್ರೇಷನ್ಗೆ ನೋಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಇರೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ಮೂ ಇಲ್ಲ. ಹಾಗಾಗಿ ನಾವು ಕಟ್ತಾ ಇರೋದು ಬಾಕಿ ಕೊಡಲಿಕ್ಕೆ. ಅದೇನಾದರೂ ಫಿನಿಷಿಂಗಿಗೆ ಬರಬೇಕು, ಆಮೇಲಿಂದನೇ ನಿಮಗೆ ತೋರಿಸ್ಬೇಕು. ನೋಡೋಣ. ಇವಾಗ ಲಾಸ್ಟ್ ವೀಡಿಯೋದಲ್ಲಿ ನನಗೆ ಏನು ತೋರಿಸೋದಕ್ಕಾಗಿರಲಿಲ್ಲ ಅಲ್ವಾ, ಯಾವ ರೀತಿನಲ್ಲಿ ಮಾಡ್ತಾಯಿದ್ದೀವಿ, ಏನಕ್ಕೆ ಮಾಡ್ತಾಯಿದ್ದೀವಿ, ಇರೋದಕ್ಕೆ ಬಾಡಿಗೆಗ ಆ್ಯಂಡ್ ರೂಮ್ಗಳ ಇಲ್ಲ ಫ್ಯಾಮಿಲಿ ಹೌಸಾ ಅಂತೆಲ್ಲ ಅದನ್ನು ನಾನು ನಿಮಗೆ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಕೆಲಸ ಎಲ್ಲ ಈ ರೀತಿನಲ್ಲಿ ನಡೀತಾ ಇದೆ. ನೋಡುವ, ನಮ್ಮ ಒಂದು ಪುಟ್ಟ ಕನಸು, ನಮ್ಮ ಒಂದು ಪುಟ್ಟ ಹೆಜ್ಜೆ ಮುಂದಿಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಮುಂದೆ ಸಾಗೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತವಾಗ್ಲೂ ಬೇಕಾಗುತ್ತೆ. ಸೊ ಪ್ಲೀಸ್ ಎಲ್ಲ ಅಲ್ಲಿಂದನೇ ಬ್ಲೆಸ್ಸಿಂಗ್ಸ್ನ ಮಾಡಿ. ಹೋಗಿ ಗೊಂಬೇಡ, ಏನಿಲ್ಲ ಹೋಗಿ. ಅವ್ರ ಹೆಸರು ಏನು ಲೀಲಾಧರ್ ಅಂತ ಐತೆ, ಆದರೆ ಎಲ್ಲರೂ ಗೊಂಬೇಡ ಕರೀತಾರೆ, ಹಂಗಾಗಿ ಗೊಂಬೇಡ ಅಂತ ನಾನು ಕೂಡ ಕರಿತಿದ್ದೀನಿ. ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಇವಾಗ. ಅದಕ್ಕೆ ಯಜಮಾನ್ರು ಇವ್ರ ಮೇಲಂತೂ ಇನ್ನೂ ಎಕ್ಸ್ಟ್ರಾ ಕನ್ಸರ್ನ್ ತೋರಿಸ್ತಾರೆ. ಊಟ ತಿಂಡಿ ಎಲ್ಲ ನಮ್ಮ ಮನೇಲೇ ಮಾಡು, ಟೆನ್ಷನ್ ಮಾಡ್ಕೋಬೇಡ, ನೀನು ಆರಾಮಾಗಿರು, ಏನು ಬೇಕೋ ಕೇಳು ಅಂತ. ಯಾಕೆ ಅಂತ ಅಂದರೆ ಈ ಮನೆ ಕೆಲಸ ಮಾಡೋದಲ್ಲದೆ ಎಕ್ಸ್ಟ್ರಾ ನಾವೇನು ಹೇಳಿದ್ರು ಕೂಡ ಮಾಡಿಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಹಂಗಾಗಿ ಅಂಥವ್ರು ಯಾರಾದರೂ ಇಂಥ ಟೈಮಲ್ಲಿ ಬೇಕಾಗುತ್ತೆ ಅಲ್ವಾ. ಹಾಗಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಆ ಅಣ್ಣನೂ ಅಷ್ಟೇ ಅದಕ್ಕೆ ತಕ್ಕಂಥ ಒಂದು ಕೆಲಸನ ಮಾಡ್ತಾಯಿದ್ದಾರೆ. ಓಕೆ ಬನ್ನಿ ಇವಾಗ ಹೋಗುಮ ಮನೆ ಕಡೆಗೆ. ಏನಿಲ್ಲ, ನನಗೆ ಅದು ಹತ್ತದು ಹಿಡಿಯೋದೇ ಹಿಂಸೆ, ಸುಸ್ತಾಗೋಯ್ತೈತೆ. ನೆನ್ನೆ ಅಂತೂ ಪೂಜೆ ಟೈಮಲ್ಲಿ ಸುಮಾರು ಸಾರಿ ಹತ್ತಿ ಇಳಿದ್ಬಿಟ್ಟ. ಕಾಲು ನೋವು ಯಾಕೆ ಹೇಳ್ತೀರ, ಏನು ಡೈಲಿ ಹತ್ತಿ ಇಳಿದ್ಬಿಟ್ರೆ ಅಷ್ಟೇ. ಹಾಗಾಗಿ ಬರಲ್ಲ ನಾನು. ಇವಾಗ ಅವ್ರು ಹೇಳಿದ್ನಲ್ಲ, ಅವ್ರು ಇಲ್ಲದ ಕಾರಣ ಒಂದಾದರೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳೇ ಮೇಲೆ ಬಂದಿದ್ದು, ಇಲ್ಲ ಅಂದಿದ್ರೆ ಬರ್ತಿರಲಿಲ್ಲ. ಹಾಗೆ ನೆಕ್ಸ್ಟು ಯಾಕೆ ನಾವು ಡಿಪ್ಲೆಕ್ಸ್ ಅಂತೆ ಈ ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ವಿ. ಅರ್ಜೆಂಟಲ್ಲಿ ಏನಕ್ಕೆ ಕಟ್ಟೋದಕ್ಕೆ ಶುರು ಮಾಡಿದ್ವಿ ಅಂತ ನಾನು ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನು ಕೂಡ ಕಟ್ಟೋದಕ್ಕೂ ಕೂಡ ಒಂದು ಕಾರಣ ಇದೆ. ಈಗ ಸದ್ಯಕ್ಕೆ ಅದನ್ನು ಕೂಡ ಇಡಿಸ್ತಿರ್ಲಿಲ್ಲ, ಮನೆ ಕೆಲಸನೂ ಕೂಡ. ನಾ ಹಸ್ಬೆಂಡ್ ಏನೋ ಬೇರೆ ಪ್ಲ್ಯಾನ್ ಹಾಕ್ಕೊಂಡಿದ್ರು, ಬಟ್ ನಾನು ಅದನ್ನು ಬೇಡ ಅಂತ ಹೇಳಿ ಇದಕ್ಕೆ ಹಿಂಸೆ ಮಾಡಿ ಒಪ್ಪಿಸ್ದೆ. ಫೋಟೋ ತಗೊಳ್ಳೋಕ್ಕೂ ಕ್ಲಿಯರ್ ಬೇಕು. ಎಸ್, ಒಪ್ಪಿಸ್ದೆ. ಏನು ಕಾರಣ, ಹಸ್ಬೆಂಡ್ ಇದ್ದದ್ದು ಏನು ಪ್ಲ್ಯಾನು ಅದನ್ನು ನಾನು ನಿಮಗೆ ಹೇಳಿದ್ನಲ್ಲ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಇಷ್ಟು ನಮ್ಮ ಮನೆಯ ಒಂದು ಪ್ಲ್ಯಾನಿಂಗ್ ಆ್ಯಂಡ್ ಯಾವ ರೀತಿ ಬರ್ತಾ ಇದೆ ಇದನ್ನು ಶೇರ್ ಮಾಡಿದ್ದೀನಿ. ಓಕೆ ಫ್ಯಾಮ್, ಸದ್ಯಕ್ಕೆ ಮನೇಲಿ ಸ್ವಲ್ಪ ಕೆಲಸ ಇದೆ, ನೋಡುವ. ಕಂಟಿನ್ಯೂ ಮಾಡೋಕ್ಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಏನೆಲ್ಲ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ನಲ್ಲ. ಮಾರ್ನಿಂಗ್ 2:30ಗೆಲ್ಲ ಎದ್ದಿದ್ದೆ. ಆ್ಯಂಡ್ ಕೆಲಸ ಕೂಡ ಸಿಕ್ಕಾಪಟ್ಟೆ ಇತ್ತು. ಅದ್ರ ಜೊತೆಗೆ ಹತ್ತೋದು ಇಳಿಯೋದು ಓಡಾಟ ಎಲ್ಲ ಆಗಿದ್ದರಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟು ಇವತ್ತು ಸ್ವಲ್ಪ ಹೊತ್ತು ಮಲಗಿದ್ದು ಕೂಡ ಎದ್ದೆ ನಾನು. ಹಾಗಾಗಿ ಏನು ಕೆಲಸ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಸ್ವಲ್ಪ ಇವಾಗ ಕಸ ಗುಡಿಸಿ
ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಬೇಕು. ಸಂಜೆ ಪೂಜೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಮಲ್ಕೊತಿದ್ದೆ.